ವೀಕ್ಷಕರೇ ಮತ್ತೆ ಚಂದಗಾರರೇ ಇಟ್ಟಿದ್ವಿ ಸುದೀಶ್ ಟೆಕ್ನೋ. ಆಗ ನಾವ್ ಇವತ್ತು ನೋಡಿದ್ರೆ ಮಡಿಕೇರಿ ಗರಗ ಉತ್ಸವಕ್ಕೆ ಬಂದಿವಿ. ಆಗ ನೋಡಿದ್ರೆ ಗರಗ ನಡೀತಿತ್ತು. ಈ ಗರಗ ಉತ್ಸವ ಅಂದ್ರೆ 4 ಶಕ್ತಿ ದೇವತೆಗಳಾದ ಶ್ರೀ ದಂಡಿನಿ ಮಾರಿಮ, ಶ್ರೀ ಕೋಟೆ ಮಾರಿಮ ಮತ್ತೆ ಕಂಚಿ ಕಾಮಾಕ್ಷಿ, ಈ 4 ಶಕ್ತಿ ದೇವತೆಗಳಿಂದ ಈ ಗರಗ ಉತ್ಸವ ನಡೀತೆ. ಆಗ ಬನ್ನಿ ನಮ್ಮ ಗರಗ ಹೆಂಗೆ ನಡೆಯುತ್ತೆ ಅಂತ ಹೆಂಗೆ ಆಯ್ತು ಅಂತ ನೋಡುವ. ವಿಡಿಯೋ ಕೊನೆ ಗಂಟೆ ನೋಡಿ ಫುಲ್ ವಾಚ್ ಮಾಡ್ಬೇಕು. ಆಗ ಬನ್ನಿ ಗೈಸ್ ನೋಡುವ. ಗಾಯ್ಸ್ ಅದನ್ನ ನೋಡಿದ್ರೆ ನಮ್ಮ 4 ಗರಗಗಳು ನಗರ ಪ್ರತಿಷ್ಠೆ ಹೆಂಗೆ ಮಾಡ್ತದೆ ನಾ ಹೇಳ್ಕೊಡ್ತೀನಿ. ಅದು ಈ ನಮ್ಮ ಗರಗ ಬಂದಿರೋ ಮಡಿಕೇರಿಗೆ ಅಂದ್ರೆ 100 ವರ್ಷಗಳಿಂದ ಒಂದು ಕಾಯಿಲೆ ಅಂತ ಬರ್ತದೆ ಮಡಿಕೇರಿಯಲ್ಲಿ. ಆಗ ಒಳಗಿರೋ ದೇವಿನ ಒಳಗೆ ತಂದು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಈ ಗರಗ ಇಲ್ಲಿ ನಮ್ಮ ಮಡಿಕೇರಿ ದಸರಾ ಮಾಡಿ. ಆಗ ಬನ್ನಿ ಈ ವಿಡಿಯೋ ಎಲ್ಲ ತಿಳ್ಸಿ ಕೊಡ್ತೀನಿ. ನಮ್ಮ 4 ಶಕ್ತಿ ದೇವತೆಗಳ 4 ಟೆಂಪಲ್ ಗರಗ ಎಲ್ಲೆಲ್ಲ ಹೋಗ್ತಾರೆ. ನೋಡಿದ್ರೆ ನಮ್ಮ 4 ಗರಗ ಕೂಡ ಈ ರಾಮ ಮಂದಿರ ಟೆಂಪಲ್ ಗೆ ಬರ್ಬೇಕಾಯ್ತು ಗೈಸ್. ಈ ರಾಮ ಮಂದಿರ ಟೆಂಪಲ್ ಗೆ ಬಂದ್ಬಿಟ್ಟು ಇಲ್ಲಿಂದ ಟೆಂಪಲ್ ಗೆನೆ ಹೊರಡೋದು. ಈ ಟೆಂಪಲ್ 4 ಗರಗ ಕೂಡ ಈ ಟೆಂಪಲ್ ಗೆ ಬಂದ ಮೇಲೆನೆ ಬರ್ಬೇಕು. ಆಗ ಬನ್ನಿ, ಈ ಗರಗ ಇನ್ನು ಇಲ್ಲಿಗೆ ಬಂದಿಲ್ಲ, ನಾವು ಅಷ್ಟು ಮುಂಚೆಲಿ ಬಂದಿರೋದು. ಆಗ ಬನ್ನಿ ಗರಗ ಇಲ್ಲಿ ಬಂದು ಇಲ್ಲಿಂದ ಪೂಜೆ ಎಲ್ಲ ಆದ್ಮೇಲೆ ಮಾತ್ರ ಅವರ ದೇವಾಲಯಕ್ಕೆ ಇಲ್ಲಿ ಹೋಗೋದು. ಆಗ ಬನ್ನಿ ನೋಡುವ. ಈ ವಿಡಿಯೋನ ಫುಲ್ ನೋಡಿ, ಆಗ್ಲಿಂದ ಹೇಳ್ತೀನಿ ವಿಡಿಯೋನ ಫುಲ್ ನೋಡ್ಬೇಕು. ಆಯ್ ಮಾಡ್ಬಿಡಿ ಗೈಸ್. ಆಗ ನೋಡಿದ್ರೆ ನಮ್ಮ 4 ಗರಗಸ್ ಇಲ್ಲಿಗೆ ಬರ್ಬೇಕು. ಬಂದಾದ್ಮೇಲೆ ಇಲ್ಲಿಂದ ಪೂಜೆ ಆದ್ಮೇಲೆ ಹೊರಡೋದು. ಆಗ ನೀವು ಅನ್ಕೊಳ್ತೀರಾ ಈ ಮಡಿಕೇರಿ ಗರಗ ಯಾಕೆ ನಡೀತಿದೆ ಅಂತ. ನಾನು ಆಗ್ಲೇ ಹೇಳಿದಂಗೆನೆ ಊರಿಗೊಂದು ಕಾಯಿಲೆ ಬರ್ತದೆ. ಆಗ ಕಾಯಿಲೆನೆ ವಾಸ ಮಾಡಕ್ಕೋಸ್ಕರ ಈ ಗರಗನೆ ನಡೆಯೋದು. ಆಗ ಹೊರಗೆ ಇರೋ ದೇವಿನ ಒಳಗೆ ತಂದು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗೆ ನಮ್ಮ 4 ಶಕ್ತಿ ದೇವತೆಗಳಾದ ಶ್ರೀ ಕುಂದ್ರಮಟ್ಟೆ ಮತ್ತೆ ಶ್ರೀ ಕಂಚಿ ಕಾಮಾಕ್ಷಿ, ಕೋಟೆ ಮಾರಿಮ ಮತ್ತೆ ದಂಡಿನಿ ಮಾರಿಮ, ಈ 4 ಟೆಂಪಲ್ ನ ಗರಗ ನಡೆದು. ಗೈಸ್